ಬೆಳಗಾವಿಯಲ್ಲಿ ಕಡಿಮೆ ಮಳೆಯಾದರೂ ಅವಾಂತರ ಮಾತ್ರ ಸೃಷ್ಟಿ ಆಗ್ತಾನೆ ಇದೆ. ಬೆಳಗಾವಿಯಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಬಳ್ಳಾರಿ ನಾಲಾ ಅವಾಂತರಕ್ಕೆ ಮತ್ತೆ ಭತ್ತ ಬೆಳೆದಂತ ಬೆಳೆಗಾರರು ತಬ್ಬಿಬ್ಬಾಗಿದ್ದಾರೆ. ಮಳೆ ಪ್ರಮಾಣ ಕಡಿಮೆ, ಬಟ್ ಆಗಿರುವಂಥ ಅವಾಂತರ ಹೆಚ್ಚು. ಬೆಳಗಾವಿಯಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಬಳ್ಳಾರಿ ನಾಲಾ ಅವಾಂತರವನ್ನೇ ಸೃಷ್ಟಿಸ್ಬಿಟ್ಟಿದೆ. ಭತ್ತ ಬೆಳೆದಿರುವಂಥ ಬೆಳೆಗಾರರೇನಿದ್ದಾರೆ, ಆ ಭತ್ತ ಬೆಳೆದಂಥ ಜಮೀನುಗಳಿಗೆ ನೀರು ಹೊಟ್ಟೋಗಿದೆ. ಒಂದನೇ ಹಂತದಲ್ಲಿ ಬಿತ್ತನೆ ಮಾಡಿದ್ದಂಥ ಬೆಳೆ ಮಳೆಯ ಪಾಲಾಗಿದೆ, ಕೊರತೆಗೆ ಹಾನಿಯಾಗಿದೆ. ಈಗ ವಿಪರೀತ ಮಳೆ ಕಾರಣಕ್ಕೆ ಸಾವಿರಾರು ಎಕರೆ ಭತ್ತಕ್ಕೆ ಹಾನಿಯಾಗಿದೆ. ಇನ್ನು ಭತ್ತದ ಬೆಳೆಯ ಈ ಒಂದು ನೀರು ಪಾಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾದರೆ ಒಂದು ಕಡೆ ರೈತರಿಗೆ ಮಾರ್ಗವಾಗಿ ಬಳ್ಳಾರಿ ನಾಲೆ ಕಂಟಕವಾಗಿರುವಂಥದ್ದು. ಸದ್ಯ ನಾನು ಇರತಕ್ಕಂಥ ಎಳ್ಳೂರಿನಲ್ಲಿರ್ತಕ್ಕಂಥ ಬಳ್ಳಾರಿ ನಾಲೆಯ ಪಕ್ಕದಲ್ಲಿದ್ದೀನಿ. ಇದು ಏನು ಸಾಕಷ್ಟು ಇಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಸಾವಿರಾರು ಹೆಕ್ಟೇರ್ ಭೂಮಿ ಇರುವಂಥದ್ದು. ಇಲ್ಲಿ ಒಟ್ಟಾರೆಯಾಗಿ ಬಾಸುಮತಿ, ಇಂದ್ರಾಣಿ ಹಾಗೂ ವಿವಿಧ ತಳಿಯ ಬೆಳೆಗಳನ್ನು ಕೂಡ ಬೆಳೀತಾರೆ. ಆದರೆ ಒಂದು ಕಡೆ ಇನ್ನೊಂದು ಏನು ಹಿಂದೆ ಮಳೆಯಾಗದ ಹಿನ್ನೆಲೆಯಲ್ಲಿ ಬೆಳೆ ಕೂಡ ಒಣಗಿ ಹೋಗಿತ್ತು. ಆದರೆ ಈಗ ಮಳೆಯಾಗಿದೆ, ಬೆಳೆದಂಥ ಭತ್ತ ಕೂಡ ಸಂಪೂರ್ಣವಾಗಿ ಏನು ನೀರಲ್ಲಿ ಕೂಡ ಮುಳುಗಿ ಹೋಗಿದ್ರಿಂದ ಅನೇಕ ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಹೀಗಾಗಿ ರೈತ ಈಗಾಗಲೇ ಕೂಡ ಸಾಕಷ್ಟು ನಷ್ಟದಲ್ಲಿದ್ದು, ಆದರೆ ಈ ಒಂದು ಮತ್ತು ಭತ್ತದ ಬೆಳೆ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಇನ್ನು 4-5 ದಿನಗಳಲ್ಲಿ ಕೂಡ ಒಣಗುವಂಥ ಏನು ಕೊಳೆತು ಹೋಗುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಕೂಡ ಮತ್ತೆ ರೈತ ಕೂಡ ಈಗ ಮತ್ತೆ ಆ ಬೆಳೆ ಕೊಳೆತಾರೆ, ಮತ್ತೊಂದು ನಾಟಿ ಮಾಡಬೇಕಂತೇಳಿ ಮತ್ತೊಂದು ಬಾಸುಮತಿ ಭತ್ತದ ತಳಿಗಳನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಕೂಡ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಜೊತೆ ರೈತರು ಇರುವಂಥದ್ದು ಕೂಡ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನೇನು ಹಾನಿಯಾಗಿದೆ ಅನ್ನೋಂಥದ್ದು. ಸರ್, ಏನೇನು ಹಾನಿಯಾಗಿದೆ, ಒಟ್ಟಾರೆಯಾಗಿ ಬೆಳೆ ನೀವೇನು ಬೆಳಿತಿದ್ರಿ, ಎಷ್ಟು ಹಾನಿಯಾಗಿದೆ? ಸರ್ ನೋಡ್ರಿ, ಹೋದ 15-20 ವರ್ಷದಿಂದ ನಾವು ಬೆಳ್ಳಾರನೆಲ್ಲ ಕ್ಲೀನ್ ಮಾಡ್ಕ್ಯಾಶ್ ಇಲ್ಲಿ ರೈತರು ಬದುಕಸಿರಿ ಅಂದ್ಕೇಶ್ ನಾವು ಸರ್ಕಾರ ಕಡೆ ಪದೇ ಪದೇ ವಿನಂತಿ ಮಾಡ್ತಾ ಇದ್ದೀವಿ. ಆದ್ರೆ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಸರ್ಕಾರ ಈ ಕಡೆ ಬೆಳ್ಳಾರನೆಲ್ಲ ಕಡೆ ಗಮನ ಕೊಡ್ತಾ ಇಲ್ಲ. ನನ್ಗೆ ಏನು ಅನ್ಸತೈತಿ, ಈ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಇವ್ರ ನಮ್ಮ ಇಲ್ಲಿ ರೈತರಿಗೆ ತಿರ್ಸೋ ಷಡ್ಯಂತ್ರ ಐತಿನ ಅದಕ್ಕೆ ನಮ್ಗೆ ತಿಳಿವತ್ರಿ. ಪದೇ ಪದೇ ನಾವು ಕೊಡೋದು. ಮತ್ತು ಈಗ ನೋಡ್ರಿ, ವಾದ ಸರ್ಕಾರ ಆಯ್ತು, BJP ಸರ್ಕಾರ ಆಯ್ತು, ಇವತ್ತು ಸರ್ಕಾರ ಆಯ್ತು. ಈಗ ಉಸ್ತುವಾರಿ ಮಿನಿಸ್ಟರ್ ನಮ್ಮ ಇಲ್ಲಿ ಬಂದಿದ್ರು, ಬಂದ ಕೆಲಸ ರೈತರು ಎಲ್ಲ ತೋರಿಸಿದ ಮೇಲೆ ಏನಾಯ್ತು, ನಾವು ಮಾಡ್ತೇವಂತ ಆಶ್ವಾಸನೆ ನೀಡಿದ್ರು. ಆಮೇಲೆ 2-3 ತಿಂಗಳ ಹಿಂದೆ DC ಸಾಹೇಬ್ರು ಬಂದರು. DC ಸಾಹೇಬ್ ಬಂದ ಮೇಲೂ ಅವ್ರಿಗೆ ತೋರಿಸಿನಿ. DC ಸಾಹೇಬ್ರು ಹೇಳ್ರು, ನಾ ಬೆಳ್ಳಾರಿ ನಾಲೆ ಮಾಡೇ ತಿರ್ಸ್ತೇನೆ ಅಂತ ಹೇಳಿದ್ರು. ಇನ್ನೂವರೆಗೆ ಏನೂ ಮಾಡಿಲ್ಲ. ನಾವು ಅವ್ರಿಗೆ ಒಂದು ವಿನಂತಿ ಮಾಡೋದು ಏನಂದರೆ, ಈಗ ನೋಡ್ರಿ, ಎಲ್ಲಿ ಇಷ್ಟು ಮಳೆ ತಿಂತೈತಲ್ಲ, ಆ ಬೆಳ್ಳಾರಿ ನಾಲೆ ಒಳಗೆ ಎಲ್ಲಿ ರಸ್ತೆ ಆಯ್ತಾ ಅನುಕೂಲ ಆಗ್ತಿರ್ತಲ್ಲ, ಅಲ್ಲಿಂದ ಅದು ಹುಳಿ ಎತ್ತರ ಎಲ್ಲ ಬೆಳೆಗೆ ಚಲೋ ಅದಾವಿಲ್ಲ, ಒಂದಿಟ್ಟು ಚಲೋ ಅದಾವಲ್ಲ, ಆ ಚಲೋ ಆಗ್ತಾವೆ. ಇಲ್ಲಾಂದ್ರೆ ಮತ್ತು ಜೂನ್ ಒಳಗೆ ನಾವು ಎಲ್ಲ ಬೆಳೆ ಹೋಗಿದ್ದಾವೆ. ಈಗ ಸಸಿ ಹಚ್ಚಕ್ಕೆ ನಾವು ಬೆಳೆ ಇದು ಮಾಡಕ್ಕೆ ನಾಟಿ ಹಚ್ಚಿದೆವು. ಈಗ ನಾಟಿ ಹಚ್ಚೋದಂದ್ರೆ ಮತ್ತೆ ಮಳೆ ಬಂದ್ರೆ ಮತ್ತೆ ಇದು ಸತ್ಯಾನಾಶ ಆಗ್ತೈತ್ರಿ, ಮತ್ತು ರೈತ ಎಲ್ಲ ಸತ್ಯಾನಾಶ ಆಗೋದ್ರಿ. ಒಟ್ಟಾರೆಯಾಗಿ ಮಳೆಯಿಂದ ಏನು ಬಳ್ಳಾರಿ ನಾಲೆ ಸಾಕಷ್ಟು ಮಾರಕವಾಗಿರುವಂಥದ್ದು. ಎಷ್ಟು ಹಾನಿ ಆಗುತ್ತೆ ಪ್ರತಿ ಸಲ? ಯಾಕಂದ್ರೆ ನೀವು ಬೆಳೆದಂಥ ಬೆಳೆಗಳು ಒಂದು ನಿಮಗೆ ಫಲ ಸಿಗ್ತಾ ಇಲ್ಲ, ಏನು ಹೇಳ್ತಾರೆ ಇದ್ರಿ? ನೋಡ್ರಿ, ಈ ಬಳ್ಳಾರಿ ನಾಲೆ ಅಕ್ಕಪಕ್ಕದಲ್ಲಿ ಸಾವಿರಾರು ಎಕರೆ ಜಮೀನು ಐತ್ರಿ. ನೋಡ್ರಿ, ಇಲ್ಲಿ ಶಾಪುರ ಒಳಗಿಂದ 200 ಎಕರೆ 100 ಎಕರೆ, ಇದು 150 ಎಕರೆ, ಅನ್ಗೋಳ 150 ಎಕರೆ ಐತ್ರಿ. ಅದು ಎಲ್ಲ ಮುಂದೆ ಐತ್ರಿ, ಸಾವಿರಾರು ಎಕರೆ ಐತಿ. ಮತ್ತು ರೈತರಿಗೆ ನೀವು ಹೆಂಗೆ ಬೆಳೆಸಾವ್ರು? ನೋಡ್ರಿ, ನಾವೇನಂತೇವು, ಈಗ ಬೆಳ್ಳಾರಿ ನಾಲೆ ನಮ್ಮ ಸಣ್ಣ ವಿರುದ್ಧನಾಗ ಈಗ ವರದಾನ ಐತ್ರಿ. ಯಾಕಂದ್ರೆ ಇದ್ರಾಗ ನೀರು ಎಷ್ಟು ತುಂಬಿದ್ರೆ 4 ದಿವಸನಾಗ ಹೋಗ್ತೈತೆ ನಾವು ಕಾನ್ಫಿಡೆನ್ಸ್ ಇತ್ತು ರೈತರಿಗೆ. ಆದ್ರೆ ಇದೇ ಬೆಳ್ಳಾರಿ ನಾಲೆ ನಮಗೆ ಈಗ ಶಾಪ್ ಆಗೈತಿ. ಆದ್ರೆ ಸರ್ಕಾರ ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಬೆಳ್ಳಾರಿನೆಲ್ಲ ಕ್ಲೀನ್ ಮಾಡ್ಕ್ಯಾಶ್ ಇಲ್ಲಿ ರೈತರಿಗೆ ಬದುಕಸ್ರಿ ಅಂದ್ಕೇಶ್ ನಾವು ಇದು ಒತ್ತಾಯ ಮಾಡೋದ್ರಿ. ಈಗ ನೋಡ್ರಿ, ನಮ್ಮ ಕಡೆ ಇಲ್ಲೇ ಎಲ್ಲರ್ಕಿಂತ ಫಸ್ಟ್ ಅಂದ್ರೆ ಬೆಳಗಾವಿ ಬಾಸುಮತಿ ರೀ. ಬೆಳಗಾವಿ ಬಾಸುಮತಿ ಅಂದ್ರೆ ಇಡೀ ಜಗತ್ತೊಳಗೆ ಫೇಮಸ್ ಐತಿ ರೀ. ಆಮೇಲೆ ಇಂದ್ರಾಯಣಿ ಐತಿ, ಆಮೇಲೆ ಸೋನಮ್, ಇಂಥ ನಾವು ಬೆಳೆ ಹಾಕ್ತೀವಿ ರೀ. ಎಲ್ಲರ್ಕಿಂತ ಜಾಸ್ತಿ 1 ನಂಬರ್ ಬಾಸುಮತಿನೇ. ಇದಿಷ್ಟು ರೈತರು ಮಾತಾಡುವಂಥದ್ದು. ಒಟ್ಟಾರೆಯಾಗಿ ಏನು ನಮಗೆ ಬಳ್ಳಾರಿ ನಾಲೆ ಸಾಕಷ್ಟು ಮಾರಕವಾಗಿರುವಂಥದ್ದು. ಸದ್ಯ ಬಳ್ಳಾರಿ ನಾಲೆಯ ಪಕ್ಕದಲ್ಲಿ ಕೂಡ ಸಾಕಷ್ಟು 100 ಹೆಕ್ಟೇರ್ ಜಮೀನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಮಗೆ ಬಳ್ಳಾರಿ ನಾಲೆಯನ್ನು ಕ್ಲೀನ್ ಮಾಡಿಕೊಡಿ, ಸ್ವಚ್ಛತೆ ಮಾಡಿಕೊಡಿ, ಹೂಳೆತ್ತುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ಅನ್ನುವಂಥದ್ದು ಈಗ ಏನು ಹಲವಾರು ವರ್ಷ 20 ವರ್ಷಗಳಿಂದ ಕೂಡ ರೈತರಲ್ಲಿ ಪ್ರತಿಭಟನೆ ಮಾಡ್ತಾ ಬಂದಿದ್ರು. ಆದರೆ ಈ ಒಂದು ಏನು ಸರ್ಕಾರ ಕೂಡ ಯಾವುದೇ ರೀತಿ ಕಣ್ತರದ ನೋಡದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆದ ಹಿನ್ನೆಲೆಯಲ್ಲಿ ನಮಗೆ ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರ ಮುಂದಾಗಬೇಕು. ಇಲ್ಲವಾದರೆ ನಮಗೆ ಬಳ್ಳಾರಿ ನಾಲೆಯನ್ನು ಹೂಳೆತ್ತುವಂಥ ಕೆಲಸ ಮಾಡಬೇಕಂತೇಳಿ ರೈತರ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮರಾಮನ್ ರೋಹಿತ್ ಜೊತೆ ನಾಗೇಶ್ ಕುಂಬಳಿ, ನ್ಯೂಸ್ ಫಸ್ಟ್ ಬೆಳಗಾವಿ.